ಈಗ ತಾನೇ ಬೇಸಿಗೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಉಡುಪಿಯಲ್ಲಿ ನೀರಿಗೆ ಹಾಹಾಕಾರ ಏಳ್ತಿದೆ. ಹೀಗಾಗಿ ಜಲಮೂಲಗಳ ಕಡೆ ಗಮನ ಕೊಡಬೇಕಿದ್ದವರು ಕೋಟಿ ಕೋಟಿ ಸುರಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಉಡುಪಿ ಜನರ ಜೀವಾಳವಾಗಿದ್ದ ಇಂದ್ರಾಣಿ ನದಿ ಕೊಳಚೆ ನೀರಿನಿಂದ ಕಣ್ಮರೆಯಾಗೋ ಆತಂಕ ಹುಟ್ಕೊಂಡಿದೆ. ಇದು ಇಂದ್ರಾಣಿ ತೀರ್ಥ ಆಗಿತ್ತು, ಈಗ ಡಾಮರಿನಾಗಿ ಆಗಿ ಇದನ್ನು ಡ್ರೈನೇಜ್ ಅಂತ ಕರೀತಿದ್ದಾರೆ. ಎಲ್ಲರೂ ಇಲ್ಲಿಂದ ಗೂಳೆ ಎಬ್ಬಿ ಹೋಗುವಂಥದ್ದೊಂದು ಶಬ್ದ ಇದೆ, ಅಂದ್ರೆ ಊರಿಗೆ ಊರೇ ಎದ್ಕೊಂಡು ಹೋಗ್ತಾ ಇದೆ ಅಂತ ಸನ್ನಿವೇಶ ಬಂದಿದೆ. ಇಂದ್ರಾಣಿ ನದಿ ಅಂದ್ರೆ ಉಡುಪಿ ಜನರ ಜಲಮೂಲ. 10 ಹಳ್ಳಿಗಳ ದಾಹ ತೀರಿಸ್ತಿದ್ದ ಪವಿತ್ರ ನದಿ. ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಹುಟ್ಟಿ ಸಮುದ್ರ ಸೇರುವ ಇಂದ್ರಾಣಿ ನದಿ ಈಗ ತನ್ನ ಪಾವಿತ್ರ್ಯತೆಯನ್ನ ಕಳೆದುಕೊಳ್ತಾ ಇದೆ. ಪರಿಶುದ್ಧ ಇಂದ್ರಾಣಿಗೆ ಕೊಳಚೆ ನೀರು ಸೇರ್ತಿರೋದ್ರಿಂದ ಸಂಪೂರ್ಣವಾಗಿ ಕಲುಷಿತಗೊಳ್ತಿದೆ. ಈ ಬಗ್ಗೆ ಸ್ಥಳೀಯರು ಹಲವು ಹೋರಾಟವನ್ನ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ನ್ಯೂಸ್ 18 ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸಮಸ್ಯೆಯ ಮೂಲ ಬಿಚ್ಚಿಟ್ಟಿದೆ. ಕೊಳಚೆ ನೀರಿನಿಂದ ಗಬ್ಬೆದ್ದು ನಾರುತ್ತಿದೆ ಇಂದ್ರಾಣಿ ನದಿ. ದಶಕದ ಹೋರಾಟಕ್ಕೆ ಸಿಗದ ಮುಕ್ತಿ, ಅಧಿಕಾರಿಗಳಿಗಿಲ್ಲ ಆಸಕ್ತಿ. ಒಂದು ಕಾಲದಲ್ಲಿ ಸ್ವಚ್ಛಂದವಾಗಿ ಹರಿತಿದ್ದ ಇಂದ್ರಾಣಿ ನದಿ ಈಗ ಗಬ್ಬೆದ್ದು ನಾರ್ತಾ ಇದೆ. ನಿಟ್ಟೂರು ತ್ಯಾಜ್ಯ ಸಂಸ್ಕರಣಾ ಘಟಕದ ಅಸಮರ್ಪಕ ನಿರ್ವಹಣೆಯಿಂದ ಇಂದ್ರಾಣಿ ನದಿಗೆ ಕೊಳಚೆ ನೀರು ಸೇರ್ತಾ ಇದೆ. ಇದೇ ನೀರು ಕೊಡವೂರು, ನಿಟ್ಟೂರು, ಕಲ್ಮಾಡಿ, ಮಲ್ಪೆ ವಾರ್ಡ್ಗಳ ಸಾವಿರಾರು ಬಾವಿಗಳನ್ನ ಸೇರ್ತಾ ಇದೆ. ಇದು ನೂರಾರು ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದ್ದು ಸುತ್ತಮುತ್ತಲಿನ ಪರಿಸರವನ್ನು ಗಬ್ಬೆದ್ದು ನಾರುವಂತೆ ಮಾಡಿದೆ. ವಾಸನೆ ಸಂಜೆಗೆ ವಾಸನೆ ಬರ್ತದೆ. ಮತ್ತೆ ತೆಂಗಿನಕಾಯಿ ಇಲ್ಲಿ ಹೆಕ್ಕಲಿಕ್ಕೆ ಮಡ್ಲೆಲ್ಲ ಹೆಕ್ಕಲಿಕ್ಕೆ ಬರುವಾಗ ಎಲ್ಲ ವಾಸನೆಯಲ್ಲಿ ಹೆಕ್ಕಲಿಕ್ಕೆ ಆಗುದಿಲ್ಲ. ಬಾವಿ ನೀರದು ಕುಡಿಯಲಿಕ್ಕೆ ಇಲ್ಲ, ಕುಡಿಯಲಿಕ್ಕೆ ಸಾಗುದಿಲ್ಲ, ವಸ್ತ್ರ ಹೋಗಲಿಕ್ಕೆ ಆಗುದಿಲ್ಲ. ಎಲ್ಲ ಬಾವಿಯದಿಲ್ಲ ಹಾಳಾಗಿ. ಈ ಹಿಂದೆ ಉಡುಪಿ ನಗರದ ಬಹುತೇಕ ವಾರ್ಡ್ಗಳಿಗೆ ಇದೇ ಇಂದ್ರಾಣಿ ನೀರನ್ನ ಹರಿಸಲಾಗ್ತಾ ಇತ್ತು. ಆದ್ರೀಗ ನದಿ ನೀರನ್ನ ನೋಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಲಿನಗೊಂಡಿದೆ. ಈ ಬಗ್ಗೆ ಗಮನ ಹರಿಸಬೇಕಿದ್ದ ಅಧಿಕಾರಿಗಳು ಇಂದ್ರಾಣಿ ನದಿಯನ್ನ ಶುದ್ಧ ಮಾಡೋದು ಬಿಟ್ಟು ಕೋಟ್ಯಾಂತರ ರೂಪಾಯಿ ಸುರಿದು ಕುಂದಾಪುರದಿಂದ ನೀರು ತರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. 32 ಕೋಟಿಯ ಈಗ ಶುದ್ಧೀಕರಣದ ಕೆಲಸ ಆರಂಭ ಆದದ್ದಷ್ಟೇ. ಅದು ಆರಂಭ ಆದ್ಮೇಲೆ ಅದು ಶುದ್ಧೀಕರಣ ಆಗ್ತದೆ ಅನ್ನೋ ಒಂದು ವಿಶ್ವಾಸ. ಆದರೆ ನಾವು ಹೇಳೋದು ಅಲ್ಲಿಗೆ ಮಾತ್ರ ನಿಲ್ಲುವುದಲ್ಲ, ಅಲ್ಲಿಂದ ಪೈಪ್ಲೈನ್ ಮುಖಾಂತರ ತಗೊಂಡು ಹೋಗಿಸಿ. ಯಾವ ರೀತಿಯಾದರೂ ತೊಂದರೆ ಇಲ್ಲ, ಅದಕ್ಕೆ ಒಂದು ಪೂರ್ಣವಾದಂಥ ವಿರಾಮ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಇದು ಒಟ್ಟು ಪರಿಸರ ಸಂರಕ್ಷಣೆ ಆಗಬೇಕು. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಇಂದ್ರಾಣಿ ನದಿ ಇತಿಹಾಸದ ಪುಟ ಸೇರೋ ಆತಂಕ ಸೃಷ್ಟಿಯಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಕಣ್ಣಾಯಿಸ್ತಾರಾ? ಕಾದು ನೋಡ್ಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.